ಸರ್ ನಮಸ್ಕಾರ. ಹೇಳಿ ಸರ್. ಸರ್ ಈಗ ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರೋರೆಲ್ಲ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಖಂಡಿತ ಸರ್. ಸೊ ಹಾಗೆ ಈಗ ನೆಕ್ ಟ್ವಿಸ್ಟಿಂಗ್ ಆಗುತ್ತಲ್ಲ, ಸರ್, ಹಳೆ ಅಕ್ಕಿ ಆಗ್ಲಿ ಹೊಸ ಅಕ್ಕಿ ಆಗ್ಲಿ, ಅದಕ್ಕೆ ನಾವು ನೆಕ್ ಟ್ವಿಸ್ಟ್ ಆಗ್ದಂಗೆ ಏನ್ ಮಾಡ್ಕೊಬೇಕು, ಇಲ್ಲ ಬೈ ಚಾನ್ಸ್ ಆಗ್ಬಿಡ್ತು ಆಗಿರೋ ಅಕ್ಕಿಗಳಿಗೆ ನಾವ್ ಏನ್ ಮೆಡಿಸನ್ ಕೊಡ್ಬೋದು ಸರ್? ಸರ್, ನೆಕ್ ಟ್ವಿಸ್ಟ್ ಆಗಕ್ಕೆ ಕಾರಣ ಫಸ್ಟ್ ನೀವು ರೆಫರ್ ಮಾಡ್ಕೊಳ್ಳಿ. ಇವಾಗ ಯಾವುದು ಜೀರ್ಣಶಕ್ತಿ ಮಾಡ್ಕೊಂಡಿಲ್ಲ, ಒಂದ್ ದಿವಸ ಆಗಿ 2 ದಿವಸ ಎಲ್ಲ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಒಂದು ಅನಿಸಿಕೆ ಪ್ರಕಾರ ಅದ್ರೊಳಗಡೆ ಒಂದು ಜೆಲ್ ಫಾರ್ಮ್ ಆಗುತ್ತೆ. ಅಂದ್ರೆ ಒಂಥರ ಕೆಟ್ಟದೊಂದು ಜೆಲ್ ಫಾರ್ಮ್ ಆಗಿ ಅದೇನ್ ಮಾಡುತ್ತೆ, ಈ ನೆಕ್ಗೆ ಹೊಡಿತದೆ. ನೆಕ್ಗೆ ಲೈಟಾಗಿ ಅದು ಏಕಮ್ಮ ಬೆಂಡಾಗಿರಲ್ಲ, ಲೈಟಾಗಿ ಅರ್ಥಿಂಗ್ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ನಾವೇನ್ ಮಾಡ್ಕೊಂಡು ಜೀರ್ಣಶಕ್ತಿಗೆ ಅಕ್ಕಿ ಇಟ್ಕೋಬೇಕು. ಅಕ್ಕಿ ಡೈಜೆಷನ್ ಎಲ್ಲ ಅಕ್ಕಿ ಇಟ್ಕೋಬೇಕು ಅಂದ್ರೆ ಅದಕ್ಕೊಂದು 4 ಐಟಮ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಅಕ್ಕಿ ಜೀರ್ಣಶಕ್ತಿ ಜೀರ್ಣನೇ ಮಾಡಿಕೊಂಡು ಅಕ್ಕಿ ಹೆಲ್ತಿಯಾಗಿರಬೇಕು ಅಂದರೆ ನಿಮಗೆ ನೋಡ್ಕೊಳ್ಳಿ, ಇದೊಂದು 5 ಐಟಮ್ ತೋರಿಸ್ತೀನಿ. ಇದನ್ನು ಮಾಡೋ ವಿಧಾನನೂ ನಿಮ್ಗೆ ತೋರಿಸ್ಕೊಡ್ತೀನಿ. ಡೈಜೆಷನು ಇದನ್ನು ನೀವು 15 ದಿವಸದಲ್ಲಿ 3 ದಿವಸ ಮಾಡ್ಕೊಳ್ಳಿ. 3 ದಿವಸ ನೈಟಲ್ಲಿ ಊಟ ಆದಮೇಲೆ ಕಾಳೆಲ್ಲ ಹಾಕಿದ್ಮೇಲೆ ಒಂದು ಅರ್ಧ ಅವರ್ ಆದಮೇಲೆ ಮಾಮೂಲಿ ನೀರು ಇಕ್ಕೊಳ್ಳಿ. ಅದಾದಮೇಲೆ 10 ml ಕೊಟ್ಕೊಳ್ಳಿ. ಇದನ್ನು ಬಾಯ್ಲ್ ಮಾಡಿ ಏನೇನು ವಸ್ತು ಸರ್? ಇದನ್ನ ನಾನು ಹೇಳ್ತೀನಿ ಕೇಳಿ. ಇದು ಅಜ್ವೈನು, ಇದು ಬಂದು ಹೋಮ್ ಕಾಳು, ಮತ್ತೆ ಇದು ಬಂದು ನಮ್ಮ ಜೀರಿಗೆ ಆಯ್ತಾ. ಮತ್ತೆ ಇದು ಬಂದು ಬ್ಲ್ಯಾಕ್ ಸಾಲ್ಟು ಅಂದ್ರೆ ಕಪ್ಪು ಉಪ್ಪು ಆಯ್ತಾ. ಇದು ಬಂದು ನಿಮ್ಗೆ ಹಿಂಗು. ಮಾಡೋ ವಿಧಾನ ಒಂದು ಹೇಳ್ಕೊಟ್ಬಿಡ್ತೀನಿ ಕೇಳಿ. ಇದನ್ನ ಪೌಡ್ರ್ ಮಾಡ್ಕೊಳ್ಳಿ. ಇದನ್ನ ಕೊಟ್ಕೊಂಬಂದ್ರೆ ನೆಕ್ ಟ್ವಿಸ್ಟ್ ಹೋಗಕ್ಕೆ ದಾರಿ ಇಲ್ಲ. ಮತ್ತೆ ಡೈಜೆಷನ್ ಬಹಳ ಕ್ಲಾಸ್ 1 ಆಗಿರುತ್ತೆ. ಏನಂದ್ರೆ 15 ದಿವಸಕ್ಕೆ ಕಂಪಲ್ಸರಿ 3 ದಿವಸ ಮಾಡಲೇಬೇಕು. ಏನು ಒಳಗಡೆ ಯಾವುದೇ ಥರದ್ದು ಇದ್ದಿದ್ರೆ ಆಸಿಡ್ ಇದೆ, ಹೊಟ್ಟೆ ಉಬ್ಬರ ಆಗಲಿ ಮತ್ತು ಜೀರ್ಣಶಕ್ತಿ ಆಗಲಿ ಎಲ್ಲದಕ್ಕೂ ರಾಮ ಬಾಣ. ಇದು ಮಾಡೋ ವಿಧಾನ ನೋಡ್ಕೊಳ್ಳಿ. ಯಾವ್ದಾನ ಒಂದು ಹಂಚು ತಗೊಳ್ಳಿ, ಅಜ್ವೈನು, ಸೋಂಪು ಮತ್ತು ಜೀರಿಗೆ. ಇದನ್ನು ಸ್ವಲ್ಪ ಕೆಂಪಾಗಿ ಉರಿಬೇಕು. ಉರಿಯೋಕ್ಕೆ ಕಾರಣ ಏನಂದರೆ ಇದು ಹೆವಿ ಘಾಟ್ ಐಟಮ್. ಇದನ್ನು ನಾವು ಏಕ್ದಮ್ ಅಕ್ಕಿ ಕೊಡೋಕ್ಕಾಗಲ್ಲ. ಇದ್ರ ಮೇಲೆ ಒಂದು ಹಂಚು ಮೇಲೆ ಹಾಕೊಂಡು ಸ್ವಲ್ಪ ಕೆಂಪಾಗಂಟ ಹುರ್ಕೊಳ್ಳಿ. ಹುರಿದು ಎಲ್ಲ ಒಂದು ಕಡೆ ಸಪ್ರೇಟಾಗಿ ಎತ್ಕೊಳ್ಳಿ. ಸ್ವಲ್ಪ ಕೆಂಪಾಗಂಟ ಫುಲ್ ರೋಸ್ಟ್ ಮಾಡಬೇಡಿ. ಸ್ವಲ್ಪ ಕೆಂಪಾಗಂಟ ಐಟಮ್ಗಳನ್ನ 3 ಆಯ್ತಾ, ಜೀರ್ಣಶಕ್ತಿಗಿದು. ಅದಾದಮೇಲೆ ಬಂದು ಈ ಬ್ಲ್ಯಾಕ್ ಸಾಲ್ಟು, ಇದನ್ನ ಯಾವ ಪ್ರಮಾಣದಲ್ಲಿ ಅಂದರೆ ಒಂದು 1/4 ಸ್ಪೂನ್ ಹಾಕಬೇಕು. ಇಳಿಸ್ಕೊಂಡಿರ್ತೀರಲ್ಲ, ಇನ್ನೇನು ಇಳಿಸ್ತೀರ ಅಂದಾಗ ಈ ಬ್ಲ್ಯಾಕ್ ಸಾಲ್ಟು, ಕಪ್ಪು ಉಪ್ಪು ಇದೊಂದು ಚೂರು, ಮತ್ತು ಹಿಂಗು ಇದು ಒಂದು 1/4 ಸ್ಪೂನ್. ಇದೆಲ್ಲ 50 ಗ್ರಾಮ್ ಹಾಕ್ಕೊಂಡ್ರೆ ನೀವು ಬಂದು ಇದು 1/4 ಸ್ಪೂನ್ ಹಾಕಬೇಕು. ಇದನ್ನು 100 ಗ್ರಾಮ್ ಹಾಕ್ಕೊಂಡ್ರೆ ಇದೊಂದು ಪ್ರಮಾಣದಲ್ಲಿ ಇವೆರಡು ಒಂದೊಂದು ಚುಟ್ಕಿ ಅಷ್ಟು ಹಾಕ್ಕೊಂಡು ಈ 3ನ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಒಂದು ನೈಟಲ್ಲಿ ಅಕ್ಕಿ ಎಲ್ಲ ನೀರು ಕುಡಿದ ಮೇಲೆ, ಅದಾದಮೇಲೆ ಕುಡಿದ್ರೆ ಇಡಿ, ಇಲ್ಲಾಂದ್ರೆ ಅದೇ ಹೇಳಿದ್ನಲ್ಲ, ಆ ನೀರಿಗೆ ಮಿಕ್ಸ್ ಮಾಡಿಕೊಂಡು 15 ದಿವಸಕ್ಕೆ ಒಂದ್ಸಲ ಈ ಐಟಮ್ನ ನೀವು ಮಾಡ್ಕೊಂಬನ್ನಿ. ಈ ದೌಡಿಲಿ ನೆಕ್ ಟ್ವಿಸ್ಟಿಗೆ ಬರೋಕ್ಕೆ ದಾರಿ ಮಾಡಿಕೊಡಲ್ಲ, ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಬರೋಲ್ಲ, ಎಲ್ಲದಕ್ಕೂ ರಾಮಬಾಣ ಇದು. ಈ 5 ಐಟಮ್ ಏನಿದೆ ಇದನ್ನು ನೀವು ಮಾಡ್ಕೊಳ್ಳಿ. ಕೂಸ್ಬಿಟ್ಟು 15 ದಿವಸಕ್ಕೆ ಒಂದ್ಸಲ 3 ದಿವಸ ಮಾಡ್ಕೊಳ್ಳಿ. ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ. ಇವಾಗ ಪಟ್ಟಗಳು ಕೆಲವು ಜೀರ್ಣ ಮಾಡ್ಕೊಳ್ಳಲ್ಲ ಅಂತಾರೆ, ಅದಕ್ಕೆ ಇದನ್ನ ಆರಾಮ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಕುದಿಸ್ಬಿಟ್ಟು ಬಿಸಿನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗೋದಕ್ಕೆ ಜೀರ್ಣ ಮಾಡ್ಕೊಳ್ಳಿ. ಯಾವ್ದಾವ್ದು ಅಕ್ಕಿ ನಾನು ಜೀರ್ಣ ಮಾಡ್ಕೊಳ್ಳಲ್ಲ, ಇದು ತಲೆನೋವು ಅಂದರೆ ಬೆಳಗ್ಗೆ ಸಾಯಂಕಾಲ ಒಂದು ಅಕ್ಕಿ ಒಂದು 4 ಚುಟ್ಕಿ ಹಾಕ್ಕೊಂಡು ಕುಡಿಸ್ಕೊಂಬನ್ನಿ. ಡೈಜೆಷನು ಕಮ್ಮಿ ಆಗುತ್ತೆ, ನೆಕ್ ಟ್ವಿಸ್ಟು ಬರೋಕ್ಕೆ ದಾರಿ ಮಾಡ್ಕೊಡಲ್ಲ. ಇನ್ ಕೇಸ್ ನನ್ನ ನೆಕ್ ಟ್ವಿಸ್ಟ್ ಬಂದೇ ಬಿಟ್ಟಿದೆ, ಲೈಟಾಗಿ ಸ್ಟಾರ್ಟಿಂಗ್ ಇದ್ದೆ ಅಂದರೆ ನೋಡ್ಕೊಳ್ಳಿ. ಇದು ಬಂದು ನಿರೋಬಿನು, ಇದು ಬಂದು EVM 200, ಇದು ಬಂದು ಇದೆರಡು ಕಾಂಬಿನೇಷನು. ಇದು ಬೆಳಗ್ಗೆ ಹೊತ್ತು ಮಾತ್ರ ಕೊಡಬೇಕಾಗಿರುತ್ತೆ. ನಿರೋಬಿನು ಮತ್ತು EVM 200 ಬೆಳಗ್ಗೆ ಹೊತ್ತು. ಇದು ನಿರೋಬಿನ್ ಅರ್ಧ ಕೊಡಿ, ಇದು 1 ಕ್ಯಾಪ್ಸೂಲ್ ಹಾಕಿ. ಇದು ಬೆಳಗ್ಗೆ ಅಕ್ಕಿಗೆ ನೀರು ಹೊಡೆದ್ಬಿಟ್ಟು ಸ್ವಲ್ಪ ಬಿಸಿನೀರು ಹೊಡೆದ್ಬಿಟ್ಟು ಬಿಟ್ಬಿಡಿ. ಆಮೇಲೆ ನೈಟ್ ಬಂದು ಇದು ಅರ್ಜುನ ಚಕ್ಕೆ ಪೌಡ್ರು ಸಿಗುತ್ತೆ. ಅರ್ಜುನ ಅಂತ ಒಂದು ಚಕ್ಕೆ ಪೌಡ್ರು ಸಿಗುತ್ತೆ. ಈ ಚಕ್ಕೆ ನೋಡ್ಕೊಳ್ಳಿ, ಇದೇ ಚಕ್ಕೆ. ಈ ಥರ ಒಂದು ಅರ್ಜುನ ಚಕ್ಕೆ ಕೊಡಿ ಅಂದರೆ ಕೊಡ್ತಾರೆ. ಚಕ್ಕೆನೇ ತಂದು 1 ಲೀಟ್ರ್ ನೀರಿಗೆ ಅರ್ಧ ಲೀಟ್ರ್ ಮಟ್ಟಿಗೆ ಇದನ್ನು ಜಜ್ಜಿಬಿಟ್ಟು ನೀವು ನೀರೊಳಗೆ ಹಾಕಿ 1 ಲೀಟ್ರ್ ನೀರನ್ನ ಅರ್ಧ ಲೀಟ್ರಿಗೆ ಮಾಡಿಕೊಂಡು ಯಾವುದನ್ನ ಒಂದು ವಾಟರ್ ಕ್ಯಾನ್ಗೆ ಹಾಕಿ ಇಕ್ಕೊಳ್ಳಿ. ಈಗ ನೆಕ್ ಟ್ವಿಸ್ಟ್ ಸ್ಟಾರ್ಟಿಂಗ್ ಬಂದಿರೋ ಅಕ್ಕಿಗೆ ಅಕ್ಕಿ ರೆಡಿ ಆಗೋ ಗಂಟ ಈ ನೀರನ್ನ ಕೊಡಲೇಬೇಕು. ನೀವು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಈ ನೀರನ್ನ ಕೊಡಲೇಬೇಕು. ಮಾತ್ರೆಗಳು ಕೊಟ್ಟರು ಈ ನೀರು ನೀವು ಕೊಡಲೇಬೇಕು, ಕಂಪಲ್ಸರಿ. ಕೊಟ್ಟರೆ ಅದ್ರ ಜೊತೆಗೆ ಏನಂದರೆ ನೈಟಲ್ಲಿ ಒಂದು ಮೀನೆಣ್ಣೆ ಮಾತ್ರೆ ಕೊಡಬೇಕು. ಸಿ ಕಾರ್ಡ್ ಕೊಟ್ಟು ಬೇಕಾದ್ರೆ ನೀವು ಸಿ ಕಾರ್ಡ್ ಕೊಟ್ಬಿಟ್ಟು ಈ ನೀರು ಮಾಡ್ಕೊಂಡ್ರೆ ಈ ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಸಾಯಂಕಾಲ ಕೊಟ್ಕೊಂಬಂದ್ಬಿಟ್ರೆ ಇದು ಅರ್ಜುನದೇನು ಬೇಡ. ಅರ್ಜುನ ನೀರು ಮಾಡಿಕೊಂಡ್ರೆ ಸಾಕು. ನೀವು ಒಂದು ಬಾಟ್ಲಿಗೆ ಹಾಕಿಕೊಂಡು
ಈ ಸಿ ಕಾರ್ಡ್ ಒಂದು ಕೊಟ್ಕೊಂಡು ಒಂದು 20 ಕಡಲೆಕಾಳು ಕೊಡಿ. ಡೇ ಬೈ ಡೇ ಎರಡೆರಡು ಕಾಳು ರೈಸ್ ಮಾಡಿ. ಯಾಕಂದರೆ ನೆಕ್ ಟುಸ್ಟ್ ಬಂದಿರೋ ಅಕ್ಕಿಗೆ ಏಕ್ದಮ್ಮು ಜೀರ್ಣಶಕ್ತಿ ಇರಲ್ಲ, ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ. 5 ಕಾಳೆ ರೈಸ್ ಮಾಡ್ಕೊಳ್ತಾ ಬನ್ನಿ. ಆಟೋಮೆಟಿಕ್ಕಾಗಿ ನನ್ನ ಪ್ರಕಾರ ಒಂದು 25 ಡೇಸ್ಗೆ ನಾರ್ಮಲಾಗಿ ಬರುತ್ತೆ. ಅಂದರೆ ನಿಲ್ಲಿಸಲೇಬೇಡ, ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಲೈಫ್ ಟೈಮ್ ಆ ಕೆಲಸ ಮಾಡುತ್ತೆ. ಬರ್ದೇ ಇರೋಂಗೆ ಕಂಟ್ರೋಲ್ ಮಾಡಿಕೊಡುತ್ತೆ. ಇದು ಬಂದು ನೆಕ್ ಟುಸ್ಟ್ಗೆ. ಓಕೆ. ಈಗ ಉಡಾನ್ ಬೈ ಉಡಾನ್ ಅಕ್ಕಿಗಳು ಹಾಂ ಸರ್, ಟೈಮಿಂಗ್ ನ ರೈಸ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೋದು ಸರ್? ಸರ್ ಉಡಾನ್ ಬೈ ಉಡಾನ್ ಅಂದ್ರೆ ರೈಸಿಂಗ್ ಮಾಡ್ಬೇಕಂದ್ರೆ ಸರ್ ಅವರು ಇವಾಗ ಕೆಲವ್ರು ಏನು ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಬಿಟ್ಕೊಂಬಂದು ನಿಲ್ಸ್ಕೊಂಡಿರ್ತಾರೆ. ಇವಾಗ ಏನು ಮಾಡ್ಬೇಕಂದ್ರೆ ನಾನು ಹೇಳೋದೇನೆಂದರೆ ಟೈಮ್ ತಪ್ಪಿಸ್ಬೇಕು. ಈಗ ನಾನು ಬೆಳಗ್ಗೆ ಹೊತ್ತು ಬಿಟ್ಟು ರೂಢಿ ಮಾಡಿರ್ತೀಯ, ಅದನ್ನ ಏನು ಮಾಡ್ಕೊಂಡು ಇದು ಬಿಟ್ಟು ಬೆಳಗ್ಗೆ 7 ಗಂಟೆ ಬಿಟ್ಟು 1 ಗಂಟೆ 2 ಗಂಟೆ ಇವಾಗ 10-11 ಗಂಟೆ ಕೂತ್ಕೊತಾ ಇದೆ. ಅದನ್ನ ಏನು ಮಾಡಬೇಕು, ಒಂದು 4-5 ದಿವಸ ಆ ಟೈಮ್ ನೋಡ್ಕೊಳ್ಳಿ. ಟೈಮ್ ರೈಸ್ ಮಾಡಬೇಕು ಅಂದರೆ ನಾವು ಕೊನೆಗೆ ಯಾವ ಟೈಮಲ್ಲಿ ಕೂತಿತ್ತು ಆ ಟೈಮಿಂದ ಬಿಡೋಕ್ಕೆ ಶುರು ಮಾಡಬೇಕು. ಅವಾಗ ಏನು ಮಾಡುತ್ತೆ, ಟೈಮ್ನ ಹಿಂದೆ ಮುಂದೆ ಮಾಡ್ಕೊಳ್ತೀವಿ. ಆಯಿತಾ? ಇವಾಗ ನಾನು ಬೆಳಗ್ಗೆ 7ಕ್ಕೆ ಬಿಟ್ಟು ಇದು 10-11 ಗಂಟೆಗೆ ಕೂತ್ಕೊಳ್ತದೆ, ಇದನ್ನು 11 ಗಂಟೆಗೆ ಬಿಡ್ತೀವಿ. ಒಂದು 2-3 ಸಲ ಹಂಗೆ ಮಾಡ್ಕೊಂಬಂದಾಗ ಅಲ್ಲಿಗೆ ಅದು ತಾನಾಗಿ ಟೈಮ್ ಇನ್ಕ್ರೀಸ್ ಮಾಡ್ಕೊ. ಅದು ಟೈಮ್ ಇನ್ಕ್ರೀಸ್ ಮಾಡಲೇಬೇಕಂದ್ರೆ ಅಕ್ಕಿ ಕ್ವಾಲಿಟಿಲಿರ್ಬೇಕು. ಸುಮ್ಮನೆ ಎಲ್ಲ ಹಂಗೆ ಬರೋಲ್ಲ, ಕ್ವಾಲಿಟಿಲಿರಬೇಕು. ಆ ಉಡಾನು ಹಂಗೆ ಸೆಟ್ ಮಾಡಿ ಇಕ್ಕೋಬೇಕು. ಸುಮ್ಮನೆ ನಾನು ಮಾಡ್ತೀನಿ ಟೈಮ್ ಇನ್ಕ್ರೀಸ್ ಮಾಡ್ತೀನಿ ಅಂದರೆ ಹಂಗೆ ಆಗಲ್ಲ. ಅಕ್ಕಿ ಹಂಗೆ ನಿಂತ್ಕೋಬೇಕು ಟೈಮ್ ಇನ್ಕ್ರೀಸ್. ಯಾಕಂದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು ಬೋಡಿಲೇ ಬಿಟ್ಕೊಂಬರ್ರಿ ಅಂತ ಹೇಳ್ತಾ ಇರೋದು. ಅದಕ್ಕೆ ಒಡೆದು ಆಡಕ್ಕೆ ನಿಂತಾಗ ಅದೇ ಬಂದ್ಬಿಡುತ್ತೆ. ಬಾಲ ಕಟ್ಕೊಂಡು 6-7 ಅವರ್ ಅಕ್ಕಿ ಬಂದಿರೋ ಅಕ್ಕಿಗೆ ಅದನ್ನು 8-6 ಅವ್ರ ಅನುಕೂಲವಾಗಿ ಕಟ್ಕೊಂಬಂದು ಅದನ್ನು ಸೀಲ್ ಟೈಮಲ್ಲಿ ಓಪನ್ ಮಾಡ್ಕೊಂಬಿಟ್ರೆ ಒಳ್ಳೆ ಗಾಳಿ ಒಳ್ಳೆ ಕ್ಲೈಮೇಟ್ ತಗೊಳಕೊಂಡು ಒಂದು 3 ಅವರ್ 2.5 ಅವರ್ 3 ಅವರ್ ಅಕ್ಕಿ ಆಡುತ್ತೆ. ನಾನು ಹೇಳೋದು ಅಲ್ಲೇ ಇದೆ, ಟೈಮ್ ತಪ್ಪಿಸ್ಬೇಕು. ಇಲ್ಲ ಮಾಡ್ತೀನ ಉಲ್ಟಾ ಉಡಾನ್ ಮಾಡ್ಕೊಳ್ಳಿ. ಉಲ್ಟಾ ಉಡಾನು ಅದು ಕೆಲವ್ರಿಗೆ ಉಲ್ಟಾ ಉಡಾನ್ ಅಂದರೆ ಕೆಲವ್ರಿಗೆ ಗೊತ್ತು. ಉಲ್ಟಾ ಉಡಾನ್ ಅಂದರೆ ಸಾಯಂಕಾಲ 5 ಗಂಟೆಯಿಂದ ಬಿಟ್ಕೊಂಬಂದು ಒಂದ್ಸಲ 5, 2, 3 1 ಅವರ್ ಹಿಂದೆ ಮುಂದೆ ಮಾಡಿಕೊಂಡು ಉಲ್ಟಾ ಉಡಾನ್ ಬನ್ನಿ. ಈ ಬೆಳಗ್ಗೆ ಏನು ಪ್ಲೈನ್ ಉಡಾನ್ ಮಾಡಿರ್ತೀರಿ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಅಲ್ಲೂ ಕೆಲವೇನು ಮಾಡ್ತಾರೆ, ಟೈಮ್ನ ರೈಸ್ ಮಾಡ್ಕೋತಾರೆ. ಒಂದು ಈ ಕೆಲವ್ರು ಮನೆ ಬಿಟ್ಟು ಹೊಂಟೈತೇವೆ ಅಂತ ಅಂಥವ್ರು ಈ ಉಲ್ಟಾ ಉಡಾನ್ ಮಾಡಿದ್ರೆ ಭಾಳ ಅನುಕೂಲ. ಟೈಮ್ ಕಮ್ಮಿ ಇದಲ್ಲ, 5 ಅವರ್ 6 ಅವರ್ಲಿ ಬಿಟ್ಟಾಗಲೇ ಅದು ಕೂತು ಲೈಟ್ ಹಾಕಿ ಪಾಟ್ ಹಾಕಿ ಮಾಡಿದ್ರೆ ಕೂತ್ಕೊಳ್ಳೋಕೆ ಅದಕ್ಕೊಂದು ದಾರಿ ಹಿಡ್ಕೋತದೆ. ಆವಾಗ ನಾನು ಅದನ್ನು ಏನು ಮಾಡಿರಲ್ಲ, ಎತ್ಕೊಂಡು ಹೋಗ್ಬಿಟ್ಟು ಏಕ್ತಮ್ಮ ಕತ್ಲಾಗೋಯ್ತು ಅಂತಾರೆ. ಕತ್ಲು ಆಗಲ್ಲ, ಬೆತ್ತಲು ಆಗಲ್ಲ, ಏನೂ ಆಗಲ್ಲ. ನೀವು ಇದನ್ನು ಉಲ್ಟಾ ಮಾಡ್ಕೊಂಬನ್ನಿ, ಕೂತ್ಕೊಳ್ಳುತ್ತೆ ಆರಾಮಾಗಿ. ಸರ್ ಇವಾಗ ಟೈಮ್ ಕಮ್ಮಿ, 4 ಅವರ್ ಅಕ್ಕಿ ಸರ್ ಏನು ಮಾಡಲ್ಲ, 6-7 ಗಂಟೆಲಿ ಕೂತ್ಕೋತದೆ. ಅದು ಲೈಟ್ ಹಾಕಿ ಯಾಕೆಂದರೆ ಅಕ್ಕಿ ತಾಕತ್ತು ಇರುತ್ತೆ, ಕೂತ್ಕೊಳ್ಳೋ ಹುಮ್ಮಸ್ಸು ಇರುತ್ತೆ. ಅದರಿಂದ ಯಾಕೆಂದ್ರೆ ಅದು ಗೊತ್ತು ಅದಕ್ಕೆ 3 ಅವರ್ ಮೇಲೆ ನನ್ನ ಗಾಢ ಶಕ್ತಿ ಇನ್ನೂ ಅದಕ್ಕೆ ಇಂಪ್ರೂವ್ಮೆಂಟ್ ಆಗಿರಲ್ಲ. ಸ್ಟಾರ್ಟಿಂಗು ಈ ಗಾಡಿ ಸ್ಟಾರ್ಟ್ ಆಗಿದೆ. ಆ ಗಾಡಿ ಸ್ಟಾರ್ಟ್ ಆದಾಗ 1-2 ಅವರ್ 3 ಅವರ್ 4 ಅವರ್ ಇದ್ದಾಗ ಕುಂಡಿಸ್ಕೊಳ್ಳಿ. ಒಂದು 3 ಸಲ ಕುಂಡಿಸ್ಕೊಂಡು ಅದೇ ಅಳ್ಳಾಡಲ್ಲ. ಅದೇ ನೀವು ಕೂತ್ಕೊಂಡಾಗ ಅದಕ್ಕೆ ಏನಾದ್ರು ಒಂದು ಲೆಕ್ಕಾಚಾರ ಮಾಡಿ ಸ್ವಲ್ಪ ರುಚಿ ಗಿಚಿ ಕೊಟ್ಟು ನಿಮ್ದು ಏನೋ ಇರುತ್ತೆ ಅಲ್ವಾಗಿಲ್ವ ಅವೆಲ್ಲ ನಾವು ಯಾಕೆಂದ್ರೆ ಅದು ಮಾಡ್ಕೊತೀವಿ, ನಾವು ಕೊಡ್ತೀವಿ. ಕೂತಿದ ತಕ್ಷಣ ಅದು ಇತ್ತಂಬ ಅದನ್ನು ನೋಡ್ಕೊಳ್ಳಿ. ಇದನ್ನು ನೀವು ಮಾಡ್ಕೊಳ್ಳಿ. ಇದರಲ್ಲಿ ಏನು ಕೆಲಸ ಆಗುತ್ತೆ ಅಂದರೆ ನೀವು ಕೂತಿದ ತಕ್ಷಣ ನಿಮ್ಮ ಅಲ್ವಾಗಿಲ್ವ ಏನೋ ಇರುತ್ತೆ. ಕೂತಾಗ ಆ ಛತ್ರಿ ಮೇಲೆ ಕೊಡ್ಬೇಕು ನೀವು. ಕೂತಾಗ ಅಕ್ಕಿ ಮನೆ ಒಂದು ಅದನ್ನು ಮೂಡ್ ಮಾಡಬೇಕು ಅಂದರೆ ನೋಡಿ, ಈ ಥರ ಒಂದು ತಾಮ್ರ ಈ ಥರ ಇದರೆಲ್ಲ ಚೊಂದು ನೀರು ಕುಡಿಸ್ಬೇಕು ನೀವು. ಇದು ಚೊಂದು ನೀರಲ್ಲಿ ಕುಡ್ದಷ್ಟು ಇದರಲ್ಲಿ ಚೊಂಬಲ್ಲಿ ನೀರು ಕುಡಿದ್ರೆ ಮನುಷ್ಯನ ಬಾಡಿಲೇ ಭಾಳ ವೇರಿಕೇಷನ್ ಆಗುತ್ತೆ ನೈಟಲ್ಲಿ. ನಾನು ಕೆಲವ್ರಿಗೆ ಹೇಳೋದು ಅದೇ, ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಇದರಲ್ಲಿ ಜಗ್ಗು ಸಿಗುತ್ತೆ, ಬೋಲು ಸಿಗುತ್ತೆ. ರಾತ್ರಿ 1-2 ಲೀಟ್ರ್ ತಂದು ನೆನೆಸಿ ನೀರನ್ನ ಬಿಟ್ಬಿಡಿ. ಆ ಇಟ್ಟಿರೋ ನೀರನ್ನ ಬೆಳಗ್ಗೆ ಕೊಡಿ, ನೀವು ಕುಡೀರಿ. ಆವಾಗ ಮನುಷ್ಯನಲ್ಲಿ ಏನು ಚಂದ. ಇವಾಗ ಇದ್ರಲ್ಲಿ ಕುಡಿದು ಬದುಕಿರೋರು ಈಗಲೂ ಬದುಕೋರೆ ಸರ್. ಈ ಕಂಚು ತಾಮ್ರ ಎಲ್ಲ ಯೂಸ್ ಮಾಡ್ತಾರಲ್ಲ ಸರ್, ಅವ್ರಿಗೆ ಯಾಕೆ ಕಾಯಿಲೆನೂ ಇಲ್ಲ, ಕಸನೇ ಇಲ್ಲ ಸರ್. ನಾನು ಹೇಳ್ತಾ ಇರೋದು ಅಕ್ಕಿಗಳಿಗೆ ಇದನ್ನು ಯೂಸ್ ಮಾಡಿರಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಇದರಲ್ಲಿ 1-2 ಲೀಟ್ರ್ 3 ಲೀಟ್ರು ಕಂಚಿಂದು ಬೋಲು ಜಗ್ಗು ಸಿಗುತ್ತೆ. 1-2 ಲೀಟ್ರ್ 3 ಲೀಟ್ರದ್ದು ತಂದಿಕ್ಕೊಳ್ಳಿ. ಆ ಕಂಚಿಂದ ಇದು ಬಟ್ಲೂ ಸಿಗುತ್ತೆ, ಅದ್ರಲ್ಲಿ ನೀರು ಕುಡಿಸ್ಕೊಂಬನ್ನಿ. ಚೊಂದ್ ನೀರು ಮಾಡ್ಕೊಳ್ಳಿ. ಇದ್ರಲ್ಲಿ ಚೊಂದ್ ನೀರು ಕುಡಿಸ್ಕೊಳ್ಳಿ ನೀವು. ಅಲ್ವಾಗಿಲ್ವಾ ಕೊಟ್ಟು ಇಲ್ಲ ಹಾಲು ಹಾಕೋ ಏನೋ ಮಾಡಿ ಇದ್ರಲ್ಲಿ ಚೊಂದ್ ನೀರು ಕೊಟ್ಟು ಇದನ್ನು ಕೊಟ್ಟು ರೂಢಿ ಮಾಡಿದಾಗ ಏನು ಮಾಡುತ್ತೆ, ಆ ಸಾಯಂಕಾಲಕ್ಕೆ ಆ ಟೈಮ್ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಆ ಸಿಹಿ ಕೊಟ್ಟು ಇದು ಕೊಟ್ಟು ಮಾಡಿದಾಗ ಅದಕ್ಕೆ ನಾವೇ ಮನುಷ್ಯನ 1 ಸೆಕೆಂಡ್ ಹಿಂದೆ ಮುಂದೆ ಮಾಡೋದು, ಅದು ಟೈಮ್ನ ಪಿಕಪ್ ಮಾಡುತ್ತೆ. ಅದಕ್ಕೆ ಹೇಳಿದ್ದು ಆ ಟೈಮು 6 ಗಂಟೆ ಅಂದರೆ ಅಲ್ವಾ ಕೊಡೋಕೆ ಒಂದು ವಿಧಾನ ಇದೆ. ಅದೇನಂದರೆ ನೀವು 6 ಗಂಟೆ 6:30 ಮೇಲೆ ಕೊಡೋಕೆ ರೂಢಿ ಮಾಡಬೇಕು. ನೀವು ಅಪ್ಪಿ ತಪ್ಪಿ 3 ಗಂಟೆ 4 ಗಂಟೆ ಕೂತ್ಕೊಂಡಾಗ ಕೊಡೋಕೆ ರೂಢಿ ಮಾಡಿದ್ರೆ ಆ ಟೈಮ್ ಅದೇ ಹಿಡ್ಕೊಳ್ಳುತ್ತೆ. ಜಾತಿ ಮೇಲಿರೋ ಅಕ್ಕಿಗೆ ಒಂದು ತಿಳ್ಕೊಳ್ರಿ, ಅವು ಸಖತ್ತು ಕ್ರಿಮಿನಲ್ ಹಳೆ ಅಕ್ಕಿ. ಈ ಪೂಟು ಗೀಟಾಗಿರೋ ಏನೋ ಇದು ಮಾಡ್ಕೋಬೋದು. ಜಾತಿ ಮೇಲಿರೋ ಸಿಹಿ ಕೊಟ್ಟು 4 ಗಂಟೆ 5 ಗಂಟೆ ರೂಢಿ ಮಾಡಿದ್ರೆ ಆ ಟೈಮ್ ಅದನ್ನೇ ಕ್ಯಾಚ್ ಮಾಡ್ಕೊಂಬಿಡ್ತೇವೆ. ಒಂದು 3 ರೌಂಡ್ 4 ರೌಂಡ್ ಕೊಟ್ಬಿಟ್ರೆ ಆ ಟೈಮ್ ನಾವು ಬಿಡಲ್ಲ. ನಿತ್ರೆ ಅದೇ ಟೈಮ್ ಹಿಡ್ಕೋತದೆ, ಬೆಳಗ್ಗೆ ಬಿಡಿ ಮಧ್ಯಾಹ್ನ ಬಿಡಿ. ಅದಕ್ಕೆ 6:30 6 ಗಂಟೆ ಮೇಲೆ ಕೊಡೋಕೆ ರೂಢಿ ಮಾಡಿ.
ಅಲ್ವಾ, ಅದನ್ನೇನ ಮಾಡಿರ್ತೀರ ಒಂದು ಅವ್ರು ಮಾಡಿಕೊಟ್ಟಿರೋ ಅನುಕೂಲ ತಕ್ಕನಾಗಿ ಅದನ್ನ ನೀವು ರೂಢಿ ಮಾಡಿದ್ದು ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಯಾರನ್ನ, ಆ ಹಲ್ವಾ ಕೊಟ್ಟು ಈ ಚೊಂದ್ ನೀರು ಇದರಲ್ಲಿ ಹಾಲು, ಯಾಕೆಂದರೆ ನಾವೆಲ್ಲ ಅವಾಗ ಎದೆ ಹಾಲು ಕೊಟ್ಟು ಅವಾಗ ನಾ ಮಾಡ್ಕೊಂಡಿದ್ದು, ಆಗ ಸಿಕ್ಕೋದು. ಈಗ ಕಷ್ಟ ಅಂದರೆ ಇವಾಗ ಮೇಕೆ ಹಾಲು ಕೊಡ್ತಾವ್ರೆ, ಅದು ನೋಡ್ಕೊಂಡು ಕೊಡಿ, ಯಾಕೆಂದರೆ ಓವರ್ ಹೀಟ್ ಅದು. ಮೇಕೆ ಹಾಲು ತರಿಸಿ ಕೆಲವರು ಹಿಂಡಿ ಕೊಡ್ತಾರೆ, ನೋಡ್ಕೊಂಡು ಆ ಮೇಕೆ ಹಾಲು ಡೈರೆಕ್ಟಾಗಿ ಕೊಡಬೇಡಿ, ಒಂಚೂರು ನೀರು ಹಾಕಿ ಕೊಡಿ, ಅದಕ್ಕೊಂಚೂರು ಕಲ್ಸಕ್ರೇನೋ ಏನೋ ಹಾಕಿ ಆ ಹೀಟ್ನ ಕಿತ್ಬಿಡಿ, ಸ್ವಲ್ಪ ಪ್ರೋಟೀನ್ ಹೋಗಲಿ ಹೀಟ್ನ ಕಿತ್ಬಿಡಿ. ಯಾಕಂದರೆ ಮೇಕೆ ಹಾಲು ಓವರ್ ಹೀಟು, ಅಕ್ಕಿನ ಹಿಟ್ಟು ಇದು ಹಿಟ್ಟು ಏನು ಮಾಡಿದಾಗ ಏನು ಮಾಡುತ್ತೆ, ಓವರ್ ಹೀಟ್ ಮಾಡಿದಾಗ ಕೆಲಸ ಕೊಟ್ಬಿಡ್ತದೆ, ಕೆಲವು ಹೊಡೆದಾಡ್ಬಿಡ್ತಾವೆ, ಬಾಜಿನೂ ಜಾಸ್ತಿ ಮಾಡ್ಕೊಂಡ್ಬಿಡ್ತವೆ. ಅದನ್ನು ನೋಡಿಕೊಂಡು ಒಂಚೂರು ನೀರು ಹಾಕ್ಕೊಳ್ಳಿ, ಒಂಚೂರು ಕಲ್ಸಕ್ರೆ ಹಾಕಿ ಕೊಟ್ಕೊಳ್ಳಿ, ಆರಾಮಾಗಿ ಇದಾಗುತ್ತೆ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಮಾಡ್ಬೇಕಾದ್ರೆ ಒಂದೇ ಒಂದು ಕೆಲಸ ಏನಂದರೆ ಡೈಲಿ ಗೂಡು ಕ್ಲೀನ್ ಮಾಡ್ಕೊಳ್ಳಿ, ಹೀಟ್ನ ರೂಮಲ್ಲಿ ಹೀಟ್ ಇಲ್ದೇ ಇರೋಂಗೆ ಮಾಡ್ಕೊಳ್ಳಿ ಒಂದು. ಮತ್ತು ಡೆಸ್ಟ್ನ ಆದಷ್ಟು ಗಾಳಿ ಆಡೋಕ್ಕೆ ಬಿಟ್ಬಿಡಿ, ರೂಮ್ನ ಬೆಳಗ್ಗೆ ಆದಷ್ಟು ತೆಗೆದು ಬಿಟ್ಬಿಡಿ. ಗಾಳಿ ಎಷ್ಟು ಚೆನ್ನಾಗಿ ಆಡುತ್ತೋ ಡೆಸ್ಟ್ ಎಷ್ಟು ಈಚೆ ಹೋಗಿರುತ್ತೋ. ಇವಾಗ ಸಮ್ಮರಲ್ಲಿ ಆಗಬೇಕಾದ್ರೆ ಮಳೆಗಾಲ ಇತ್ತು, ಅವಾಗ ಅಕ್ಕಿ ಹೀಟಲ್ಲಿ ಇರಬೇಕಾಯಿತು, ನಡೀತು. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಅಕ್ಕಿ ಎಷ್ಟು ಅಂದರೆ ಟೆಂಪ್ರೇಚರ್ ಒಂದು ಲೆಕ್ಕ 50 ಇರಬೇಕು, 50, 75, 100ಗೆ ಹೋಗಬಾರ್ದು. ಆ ಬಾಡಿ ಕಂಟ್ರೋಲೇಷನಲ್ಲಿ ಇಡಲೇಬೇಕು. ನಮ್ಮ ಅಕ್ಕಿಗಳಾಗಲ್ಲ ಅಂದರೆ ಮೇನು ವೆಂಟಿಲೇಷನ್ನು 2 ದಿವಸಕ್ಕೋ ಇಲ್ಲ 1 ದಿವಸಕ್ಕೋ ನಿಮ್ಮ ಅನುಕೂಲ ತಕ್ಕ ಡೈಲಿ ಗೂಡು ಕ್ಲೀನ್ ಮಾಡ್ಕೊಳ್ಳಿ. ಡೈಲಿ 3 ದಿವಸ 3 ಸಲ ನೀರಿಡಿ. ಅನುಕೂಲ ಆದವರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ನೀರಿಡಿ. ನೈಟ್ ಬೇಕಾದ್ರೆ ಬಿಸಿನೀರು ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ನನಗೆ ಅಕ್ಕಿ ಆಗೋದೇ ಇಲ್ಲ, ಅಕ್ಕಿ ಬಾಡಿ ಸ್ವಲ್ಪ ಓವರ್ ಹೀಟ್ ಆಗಿತ್ತು ಅಂದರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಬಂದು ಬಾದಾಮಿ ಗೋಂದು, ಇದು ಬಾದಾಮಿ ಗೋಂದ್ ಅಂತಾರೆ ಇದನ್ನು ತಂದು ನಿಮ್ಮ ಅನುಕೂಲ ತಕ್ಕನಾಗಿ ಒಂದು 50 ಅಕ್ಕಿ 40 ಅಕ್ಕಿ ಇದ್ದರೆ ನೋಡ್ಕೊಳ್ಳಿ, ಒಂದು ಇಡೀ ಲೆಕ್ಕಕ್ಕೆ ಇದನ್ನು ತಂದು ಯಾವುದೋ ಒಂದು ಬೋಲ್ ಒಳಗೆ ಹಾಕ್ಬಿಟ್ಟು ನೈಟ್ ಬಿಟ್ಬಿಡಿ. ನೈಟು ನೆನ್ಕೊಳ್ಳುತ್ತೆ, ನೆನ್ಕೊಂಡಾದ್ಮೇಲೆ ಇದು ಗೋಂದು ಥರ ದೊಡ್ಡದಾಗುತ್ತೆ. ಇದು ಬಂದು ಬಾದಾಮಿ, ಸೈಡ್ ಎಫೆಕ್ಟ್ ಇಲ್ಲ, ಹೀಟ್ನ ಕಿತ್ತಾಗುತ್ತೆ, ಅಕ್ಕಿ ಹೆಲ್ತಿತನವಾಗಿರ್ತದೆ, ಇದು ಸೈಡ್ ಎಫೆಕ್ಟ್ ಇಲ್ಲ. ಇದನ್ನು ಇದಾಗಿರುತ್ತಲ್ಲ ನೈಟ್ ನೆನ್ಸಿಕ್ಕಿರ್ತೀರಲ್ಲ, ಇದನ್ನು ಈ ಬೋಲಲ್ಲಿ ಇರೋದನ್ನು ತೆಗೆದು ನೀವು ಕುಡಿಸ್ತಿರಲ್ಲ ಬೋಲು, ಆ ಬೋಲ್ ಒಳಗೆ ಆ ನೀರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿಸ್ಕೊಂಬನ್ನಿ. ಬಾಡಿನ ವೈರೇಷನ್ ಮಾಡೋಕ್ಕೆ ಬಿಡಲ್ಲ. ಬಾದಾಮಿ ಗೋಂದಲ್ಲಿ ಆ ಕೆಲಸ ಇದೆ ಕಾಲದಿಂದನೂ. ಕೆಲವರು ಓವರ್ ಹೀಟ್ಗೆ ಇದನ್ನೇ ಯೂಸ್ ಮಾಡೋದು. ಇದಕ್ಕೆ ನಿಂಬೆಹಣ್ಣು ಹಾಕ್ತಾರೆ, ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಎಳ್ನೀರು ಹಾಕ್ಬಿಟ್ಟು ಕೊಟ್ಟರು ಕಾಂಬಿನೇಷನಲ್ಲಿ ಆ ಓವರ್ ಹೀಟ್ ಕಿತ್ಕೊಳ್ಳಲ್ಲ, ಮತ್ತು ಬಾಡಿಯಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಬರೋಲ್ಲ, ಒಂದು ಲೆಕ್ಕಕ್ಕೆ ಇರುತ್ತೆ. ಅದೇ ಬೆಳಗ್ಗೆದು ಮಾತ್ರ ಕುಡಿಸ್ಬೇಕಾಗಿರೋದು, ಮಧ್ಯಾಹ್ನ ಮೇಲೆ ಕುಡಿಸಂಗಿಲ್ಲ. ಯಾಕೆಂದರೆ ಬಿಸಿಲು ಮುಂದಕ್ಕೆ ಹೋಗ್ಬಿಡುತ್ತೆ, ಅಕ್ಕಿ ಏನಿರುತ್ತೋ ಅಕ್ಕಿ ಬಿಸಿಲು ಮುಂದಕ್ಕೆ ಹೋಗ್ಬಿಡುತ್ತೆ, ಅವಾಗ ಹೀಟ್ ಕಮ್ಮಿ ಆಗ್ಬಿಡುತ್ತೆ. ಬೆಳಗ್ಗೆ ಮಾತ್ರ ಕುಡಿಸ್ತಕ್ಕೋದು, ಅದು ಬೆಳಗ್ಗೆನೇ ಕುಡಿಸ್ಬೇಕು. ನೀವು 8 ಗಂಟೆ 9 ಗಂಟೆಲಿ ಕುಡಿಸ್ತೀನಿ ಅಂತ 12 ಗಂಟೆ 1 ಗಂಟೆಲೆಲ್ಲ ಕುಡಿಸ್ಬೇಡಿ, ಬೆಳಗ್ಗೆ ಹೊತ್ತು ಮಾತ್ರ ಕುಡಿಸ್ಬೇಕಾರೋದು. ನೋಡಿ, ಇದು ಬಂದು ಹಲಸಿನ ಚೂರ್ಣ ಸಿಗುತ್ತೆ, ಇದು ತಂಪಿನ ಅಂಶನೇ, ಚೂರ್ಣ. ಹಾಂ, ಇದು ಸಿಗುತ್ತೆ ನೋಡಿ. ಇದು ಅಷ್ಟೇ ಒಂದು ಅರ್ಧ ಲೀಟ್ರಿಗೆ ಹಾಕ್ಬಿಟ್ಟು ಸ್ವಲ್ಪ ಇಟ್ಕೊಂಡು ಅರ್ಧ ಲೀಟ್ರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡು ಕುಡಿಸ್ಕೋಬೋದು. ಮತ್ತು ಇಲ್ಲ ನನಗೆ ಆಗೋದೇ ಇಲ್ಲ ಅಂದರೆ ಇನ್ನೂ ಆಗೋದಿಲ್ಲ ಅಂದರೆ ನೋಡಿ, ಇದೊಂದು ಗ್ಲೂಕೋಸ್ ಸಿಗುತ್ತೆ, ಕಾರ್ಬೋ ಪ್ಲಸ್ ಇದು ಆಯಿತಾ. ಇದನ್ನು ಬೇಕಾದ್ರೆ ತಂದು ಒಂದು ಅಮ್ಮ ಅಂದರೆ ಅರ್ಧ ಲೀಟ್ರ್ ನೀರಿಗೆ ಅರ್ಧ ಸ್ಪೂನು, 3 ಲೀಟ್ರ್ ನೀರಿಗೆ 1 ಸ್ಪೂನು, ಇದು ಭಾಳ ಕೆಲಸ ಮಾಡುತ್ತೆ. ಈ ವೆದರ್ಗೆ ಬಿಡ್ತಾರೆ ಅಕ್ಕಿಗಳಿಗಾಗಲಿ ಇದಾಗಲಿ, ಇದು ಭಾಳ ಕೆಲಸ ಮಾಡುತ್ತೆ. ಇದು 100% ಬಾಡಿನ ಅಕ್ಕಿಗಳನ್ನ ಕೂಲಾಗಿ ಇಡೋಕ್ಕೆ ಒಂದು ವಿಧಾನ ಇದು. ನೀವು ಇದನ್ನು ಮಾಡ್ಕೊಳ್ಳೇಬೇಕು. ನೀವು ಈ ಟೈಮಿಗೆ ಸುಮ್ಮನೆ ಮೆಡಿಸಿನ್ ಹಾಕಿ ಅದು ಹಾಕಿ ಇದು ಹಾಕಿ ನಿಮ್ಮ ಅಕ್ಕಿ ನೀವು ಹಾಳು ಮಾಡ್ಕೋಬೇಡ್ರಿ, ಎಲ್ಲ ಹೋಗ್ಬಿಡ್ತವೆ. ನೋಡ್ಕೊಳ್ಳಿ. ಮತ್ತು ಐ ಡ್ರಾಪ್ಸು ಇವಾಗ ನನಗೆ ಸಿಂಪಲಾಗಿ ಬರಬೇಕು ಅಂದರೆ ನೋಡಿ, ಐ ಡ್ರಾಪ್ಸ್ ಇವೆರಡು, ಇದೆರಡು ಐ ಡ್ರಾಪ್ಸ್ ಹಾಕ್ಕೊಳ್ಳಿ. ಇವಾಗ ಯಾವ ಸ್ಟಾರ್ಟಿಂಗ್ ಸಣ್ಣದಾಗಿ ಬಂದಿರುತ್ತೋ ಅದಕ್ಕೆ ಇವೆರಡು ಐ ಡ್ರಾಪ್ಸ್ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಕಷಾಯ ಹೇಳಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ ನನ್ನ ಪ್ರಕಾರ ಕಣ್ಕಾಲೇನೂ ಬರಲ್ಲ. ಅದರಲ್ಲಿ ಆ ಕಷಾಯ ಎಲ್ಲ ಇದೆ, ತಪ್ಪು ತದ್ವಿರುದ್ಧ ಎಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಕಣ್ಣಿನ ಕಾಯಿಲೆ ಬರೋಕ್ಕೆ, ಬರ್ದೇ ಇರೋ ಕಂಟ್ರೋಲ್ಗೂ ಆಲ್ರೆಡಿ ಕಷಾಯದಲ್ಲಿದೆ. ಅದನ್ನ ನೀವು ಮಾಡಿಸ್ಕೊಂಡು ಕುಡ್ಕೊಂಬಂದ್ರೆ ಅದ್ರಲ್ಲಿ ಕಾಯಿಲೆ ಅನ್ನೋದೇ ಬರೋಲ್ಲ ನಿಮಗೆ. ಅದೆಲ್ಲಕ್ಕೂ ಸರ್ವನಕ್ಕೂ ಸಾರ ಇದು ಮದ್ದು ಅಂತಾರಲ್ಲ, ಅದಕ್ಕೆಲ್ಲದಕ್ಕೂ ಅದು ರಾಮಬಾಣ. ಅದರಿಂದ ಇನ್ ಕೇಸ್ ಬಂತು ಅಂದರೆ ಇದನ್ನು ಮಾಡ್ಕೊಳ್ಳಿ. ಇಲ್ಲ ಟಾಟಾ ಸೈಕ್ಲಿನ್ ಪೌಡ್ರ್ ಬರುತ್ತೆ, ಅದನ್ನು ನೀರಿಗೆ ಹಾಕಿ ಅದನ್ನು ಡ್ರಾಪ್ಸ್ ಮಾಡ್ಕೊಂಡು ಅದಕ್ಕೂ ಹಾಕ್ಕೊಳ್ಳಿ. ಆ ಟೈಮ್ ಟಾಟಾ ಸೈಕ್ಲಿನ್ ಪೌಡ್ರಲ್ಲಿ ಕಣ್ಣು ಡ್ರಾಪ್ಸ್ ಕಣ್ಣು ಕಾಯಿಲೆ ಹೋಗುತ್ತೆ, ಅದು ಯಾರಿಗೂ ಗೊತ್ತೇ ಇಲ್ಲ. ಅದೊಂದು. ಮತ್ತು ಇನ್ನು ನೆಕ್ಸ್ಟ್ ಅಮ್ಮ ಬಂದಿರುತ್ತೆ, ಕೆಲವರು ಅಮ್ಮ ಬಂದಿರೋರು ಕೇಳ್ಕೊತೀರ ನೀವು, ಸರ್ ನಾನು ಅಮ್ಮ ಬಂದ್ಬಿಟ್ಟಿದೆ ಅಂತಾರೆ. ಅವಾಗ ತುಜಾ ಅನ್ನೋ ಒಂದು ಕ್ರೀಮ್ ಸಿಕ್ಕೋದು, ಇವಾಗ ತುಜಾ ಇಲ್ಲ, ತುಜಾ ಹೋಗ್ಬಿಟ್ಟಿದೆ. ಇದಕ್ಕೆ ನೀವು ಆಲ್ಟರ್ನೇಟ್ ನನಗೆ ಅಂದರೆ ಬೆಟರ್ ಅಂದರೆ ಟಾಟಾ ಸೈಕ್ಲಿನ್ ಪೌಡರ್ 3 ಸ್ಪೂನ್ ಹಾಕ್ಕೊಳ್ಳಿ, ಕೊಬ್ಬರಿ ಎಣ್ಣೆ 1 ಸ್ಪೂನ್ ಅಷ್ಟನ್ನ, ಗೋಪುರಮ್ಮು, ಆ 3ನ ಕಲಸಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಎಲ್ಲಿ ಬಂದಿರುತ್ತೋ ಅದ್ರ ಮೇಲೆ ಹಚ್ಬಿಡಿ.
ಆ 3 ಕಾಂಬಿನೇಷನ್ ಮಾಡಿದ್ರೆ ಬುಡು ಸಮೇತ ಉದ್ರೋಗ್ಬಿಡ್ತದೆ. ಅಮ್ಮ ಬಂದಿರೋರಿಗೆ ಇಲ್ಲ ನನಗೆ ಆಗೋದೇ ಇಲ್ಲ, ನಾನು ದೌಡಿ ಲಂಗ ಅಲ್ಲ ಅಂದರೆ ಏನಿಲ್ಲ, ಬೇವಿಂದು ಇದು ಬರುತ್ತೆ, ಆಯಿಲ್ ಬರುತ್ತೆ. 1 ಲೀಟ್ರ್ ನೀರಿಗೆ ಒಂದು 4 ಮುಚ್ಚಳ ಹಾಕ್ಬಿಟ್ಟು ಇದು ಬರುತ್ತೆ, ಪಂಪ್ ಬರುತ್ತೆ. ಅದನ್ನು ಪಟ್ಟಗಳ ಮೇಲೆ ಏನು ಅಕ್ಕಿಗೆ ಸೈಡ್ ಎಫೆಕ್ಟ್ ಇಲ್ಲ. ಆ ಕ್ಲೀನ್ ಮಾಡಿದಾಗ ಪಟ್ಟಗಳಿಗೆ, ಆ ಮಣ್ಣಿಗೆ, ಅಕ್ಕಿ ಮೇಲೆ ಹೊಡೆದ್ಬಿಡಿ. ಆ ಏನಿದೆ ಬೇವಿನ ಸೊಪ್ಪು ವಾಸನೆಗೆ ಆ ಆಯಿಲು ಅದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಆ ಗೂಡುಗಳಿಗೆಲ್ಲ ಸ್ಪ್ರೇ ಮಾಡ್ಕೊಂಬಿಡಿ. ಸೊಳ್ಳೆ ಬರಲ್ಲ, ಮತ್ತು ಹುಳ ಬರಲ್ಲ, ಏನು ಬರಲ್ಲ. ಅಕ್ಕಿಗೆ ಸೊಳ್ಳೆ ಫಸ್ಟ್ ಆಫ್ ಆಲ್ ಕಚ್ಚೋದಿಲ್ಲ. ಪಟ್ಟಗಳ ಮೇಲೆಲ್ಲ ಹೊಡೀರಿ, ಅಕ್ಕಿಗಳು ಸಾಯಂಕಾಲದ ಹೊತ್ತು ಹೊಡೆದ್ಬಿಡಿ. ಆ 3 ಕೆಲಸ ಮಾಡುತ್ತದೆ. ಓಕೆ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್ ನೋಡಿ, ಈ ಕೀಳ್ಮಂಡಿ ಅನ್ನೋದು ಸಮಸ್ಯೆ ಭಾಳ ಇದೆ. ಬೆಂಗಳೂರಲ್ಲಾಗಲಿ ಹೊರಗಡೆ ಆಗಲಿ ಸುಮಾರು ಸಮಸ್ಯೆ ಇದೆ. ಅದೇನಕ್ಕೆ ಬರ್ತಾ ಇದೆ ಅಂದರೆ, ನಾವು ಏನೇ ಮಾಡಿದ್ರು ಅದಕ್ಕೆ ಆಯಿಲ್ಮೆಂಟ್ ಹಚ್ತೀವಿ, ಇದು ಮಾಡ್ತೀವಿ. ಯೂರಿಕ್ ಆ್ಯಸಿಡ್ ಬಾಡೀಲಿ ಇರುತ್ತೆ. ಯೂರಿಕ್ ಆ್ಯಸಿಡ್ ಹೋದ್ರೇ ನಿಮ್ಗೆ ಆ ಗೆಡ್ಡೆ ಕರ್ಗಕ್ಕೆ ಚಾನ್ಸಸ್ ಆಗುತ್ತೆ. ಇವಾಗ ಇದು ಒಣಗಿ ಇನ್ನೊಂದು ಕಡೆ ಉತ್ಪತ್ತಿ ಆಗುತ್ತೆ. ಬಾಡೀಲಿ ಯೂರಿಕ್ ಆ್ಯಸಿಡ್ ತೆಗಿಬೇಕು, 100% ರಿಸಲ್ಟ್ ಬೇಕು ಅಂದರೆ ನಗ್ಗಿನ ಮುಳ್ಳು ಅಂತ ಸಿಗುತ್ತೆ. ಇದು ಹೆಸರೇ ನಗ್ಗಿನ ಮುಳ್ಳು. ಅಂಗಡಿಲಿ ಕೇಳಿ ಕೊಡ್ತಾರೆ, ಗಂಧಿ ಅಂಗಡಿಲಿ. ನಗ್ಗಿನ ಮುಳ್ಳು ಒಂದು 100 ಗ್ರಾಮ್ ತಂದಿಕ್ಕೊಳ್ಳಿ. ಮತ್ತೆ ತುಳಸಿ ಇದೊಂದು 100 ಗ್ರಾಮ್ ತಂದಿಕ್ಕೊಳ್ಳಿ. ಕೀಳ್ಮಂಡಿ ಗೆಡ್ಡೆ ಬಂದಿರೋಕ್ಕೆ ತುಳಸಿ. ಮತ್ತೆ ನೋಡಿ ಇದೊಂದು ಬರ್ನಾಲ್, ಆಯ್ತಾ? ಇದೊಂದು ಬರ್ನಾಲು. ಇದನ್ನ ನೀವು ಹಾಕೋ ವಿಧಾನ, ಒಂದಕ್ಕಿಗೆ ಸ್ವಲ್ಪ ಬಿಸಿನೀರು, ಬೆಳಗ್ಗೆ ಹೊತ್ತು ಮಾತ್ರ ಖಾಲಿ ಹೊಟ್ಟೆಲಿ ಕೊಡ್ಬೇಕಾಗಿರೋದು. ಬೆಳಗ್ಗೆ ಹೊತ್ತು ಒಂದು 20-30 ml ನೀರು ತೊಗೊಳ್ಳಿ, ಸ್ವಲ್ಪ ಬಿಸಿ ಇರಲಿ, ಚೆನ್ನಾಗಿ ಕಲ್ಸ್ಬಿಟ್ಟು ಈ 3 ಐಟಮು, ನಗ್ಗಿನ ಮುಳ್ಳು 4 ಚುಟ್ಕಿ ಹಾಕಿದ್ರೆ ತುಳಸಿ 3 ಚುಟ್ಕಿ ಹಾಕ್ಬೇಕು ಒಂದಕ್ಕಿಗೆ. ಅದಾದ್ಮೇಲೆ ಇದನ್ನ ಕಲ್ಸ್ಬಿಟ್ಟು ಹೊಡೆದ್ಬಿಟ್ಟು ಬಿಟ್ಬಿಡಿ. ಬೆಳಗ್ಗೆ ಹೊತ್ತು ಮಾತ್ರ ಮಾಡಬೇಕು, ನೈಟ್ ಮಾಡಂಗಿಲ್ಲ. ಈ ಬರ್ನಾಲ್ನ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಇವತ್ತು ಹಚ್ಚಿದ್ದೀರಾ, ಬೆಳಗ್ಗೆ ಹಚ್ಚಿರ ಇನ್ನು ಸಾಯಂಕಾಲ ಹಚ್ಚಂಗಿಲ್ಲ, ನಾಳೆ ಬೆಳಗ್ಗೆನೆ ಹಚ್ಬೇಕಾಗಿರೋದು. ಮತ್ತೆ ಬರ್ದೇಬಾರ್ದು ಅಂದ್ರೆ ನೀವು ಕಾಂಬಿನೇಷನ್ ಮಾಡ್ಕೊಂಡು ನಿಮ್ಮ ಮನೇಲಿ ಯೂರಿಕ್ ಆಸಿಡ್ ಉತ್ಪತ್ತಿ ಆಗ್ಲೇಬಾರ್ದು ಅಂದ್ರೆ ವಾರದಲ್ಲಿ 1-2 ದಿವಸ ರೊಟೀನ್ ಮಾಡ್ಕೊಂಡು 1 ದಿವಸನೋ 2 ದಿವಸನೋ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕೊಟ್ಬಿಡಿ. ನಗ್ಗಿನ ಮುಳ್ಳು, ಆಯ್ತಾ, ತುಳಸಿ ಮತ್ತೆ ಅಮೃತ ಬಳ್ಳಿ, ಈ 3 ಕಾಂಬಿನೇಷನ್ ಮಾಡ್ಕೊಂಡು ಕೊಟ್ಬಿಟ್ರೆ ನಿಮ್ಮ ಮನೇಲಿ ಯೂರಿಕ್ ಆಸಿಡ್ ಉತ್ಪತ್ತಿ ಆಗಲ್ಲ. ಯೂರಿಕ್ ಆಸಿಡ್ ಯಾಕೆ ಉತ್ಪತ್ತಿ ಆಗುತ್ತೆ ಅಂದ್ರೆ, ನಾವು ಹಾಕೋ ಕೆಲವು ಜೆಲ್ ಐಟಮ್ಗಳು, ಈ ಸಿರಪ್ಗಳು ಕೆಲವು ಹಾಕ್ತೀವಲ್ಲ, ಮೆಡಿಸಿನ್ ಮಾಡಿ ಒಂದಕ್ಕೊಂದು ಆಪೋಸಿಟ್ ಆಗಿ ಯೂರಿಕ್ ಆಸಿಡ್ ಉತ್ಪತ್ತಿಯಾಗಿ ಚಾನ್ಸಸ್ ಆಗೋದು. ಅದ್ರ ಬದಲು ಇದನ್ನ ಇಂಗ್ಲಿಷ್ ಮೆಡಿಸಿನ್ನ ಕಂಟ್ರೋಲ್ ಮಾಡಿದ್ರೆ ಯೂರಿಕ್ ಆಸಿಡ್ ಉತ್ಪತ್ತಿ ಆಗಲ್ಲ. ಇಷ್ಟು ನೀವು ಮಾಡ್ಕೋಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್.